ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟೆಕ್ ವಿತ್ ರಾಘು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಧಾರ್ ಕಾರ್ಡ್ಗಳನ್ನು ಹೇಗೆ ವಿಧವಾದ ವಿಧಾನದಿಂದ ಡೌನ್ಲೋಡ್ ಮಾಡಬಹುದೆಂಬುದನ್ನು ತಿಳಿಸಿಕೊಡುತ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ವಿತ್ ಟೆಕ್ ವಿತ್ ರಾಘು ಇನ್ ಯೂಟ್ಯೂಬ್ ಚಾನಲ್. ಮೊದಲಿಗೆ myAadhar.uidai.gov.in ಗೆ ಬರಬೇಕು. ಈ ತರಹ ವೆಬ್ಸೈಟ್ ಒಂದು ಓಪನ್ ಆಗುತ್ತದೆ. ಇದರಲ್ಲಿ ನಾವು ಡೌನ್ಲೋಡ್ ಆಧಾರ್ ಅಂತ ಇರುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ 4 ಬಗೆಯ ಮೂಲಕ ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಆಧಾರ್ ಕಾರ್ಡ್, ಎರಡನೆಯದು ಆಧಾರ್ ಕಾರ್ಡ್ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಎನ್ರೋಲ್ಮೆಂಟ್ ID ನಂಬರ್ ಕೊಟ್ಟು ಡೌನ್ಲೋಡ್ ಮಾಡಬಹುದು. ಮೂರನೆಯದು ವರ್ಚುವಲ್ ID. ಇದನ್ನ ಹೇಗೆ ನಾವು ವರ್ಚುವಲ್ ID ಜನರೇಟ್ ಮಾಡುವುದನ್ನ ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣ. ಇನ್ನೊಂದು SID ನಂಬರ್. ಈ 4 ವಿಧಾನಗಳಲ್ಲಿ ನಾವು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲನೆಯ ವಿಧಾನ, ಆಧಾರ್ ಕಾರ್ಡನ್ನು ಬಳಸಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದೆನ್ನುವುದು ನೋಡೋಣ. ಮೊದಲನೆಯದಾಗಿ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಇದರಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಇಲ್ಲಿ ನೀವು ಹಾಕಬೇಕು. ತದನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು OTP ಬರುತ್ತದೆ. ಆ OTP ಬಂದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿ ಇಲ್ಲಿ ಸೇವ್ ಆಗುತ್ತದೆ. ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿದ ನಿಮ್ಮ ಮೈ ಕಂಪ್ಯೂಟರ್ನಲ್ಲಿ ಹೋಗಬೇಕು. ಮುಂದೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಅನ್ನು ಕೇಳುತ್ತದೆ. ಈ ಪಾಸ್ವರ್ಡ್ ಅಲ್ಲಿ ನಿಮಗೆ ಹೇಗೆ ಹಾಕಬೇಕನ್ನುವುದನ್ನ ನಾನು ತೋರಿಸಿ ಕೊಡುತ್ತೇನೆ. ಎರಡನೇ ವಿಧಾನ, ಎನ್ರೋಲ್ಮೆಂಟ್ ID ಅನ್ನು ಬಳಸಿ ಹೇಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು. ಎನ್ರೋಲ್ಮೆಂಟ್ ID ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ 14 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಅನ್ನು ಹಾಕಬೇಕು. ಆಮೇಲೆ ದಿನಾಂಕ, ಎನ್ರೋಲ್ಮೆಂಟ್ ಮಾಡಿಸಿದಂತಹ ದಿನಾಂಕವನ್ನು ಹಾಕಬೇಕು. ಆಮೇಲೆ ಸಿಲೆಕ್ಟ್ ಟೈಮ್ ಅಲ್ಲಿ ಮೊದಲಿಗೆ ಅವರ್ ಅನ್ನು ಹಾಕಬೇಕು. ತದನಂತರ ಮಿನಿಟ್ ಅನ್ನು ಹಾಕಬೇಕು. ತದನಂತರ ಸೆಕೆಂಡ್ ಅನ್ನು ಹಾಕಬೇಕು. ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಇಲ್ಲಿ ಹಾಕಬೇಕು. ನಂತರ OTP ಮೇಲೆ ಕ್ಲಿಕ್ ಮಾಡಬೇಕು. ಹೋಗಬೇಕು. ಮುಂದೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಅನ್ನು ಕೇಳುತ್ತದೆ. ಈ ಪಾಸ್ವರ್ಡ್ ಅಲ್ಲಿ ನಿಮಗೆ ಹೇಗೆ ಹಾಕಬೇಕನ್ನುವುದನ್ನ ನಾನು ತೋರಿಸಿ ಕೊಡುತ್ತೇನೆ. ಮೂರನೇ ವಿಧಾನ, ವರ್ಚುವಲ್ ID ಅನ್ನು ಹೇಗೆ ಜನರೇಟ್ ಮಾಡುವುದು ಮತ್ತು ಆ ವರ್ಚುವಲ್ ID ಇಂದ ಆಧಾರ್ ಕಾರ್ಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದೆನ್ನುವುದನ್ನ ತಿಳಿಯೋಣ. ಮುಂದಿನ ವಿಭಾಗ, ವರ್ಚುವಲ್ ID ನಂಬರ್ ಅನ್ನು ಸಿಲೆಕ್ಟ್ ಮಾಡಿ. ಈ ವರ್ಚುವಲ್ IDಯು 16 ಅಂಕಿಯನ್ನು ಹೊಂದಿರುತ್ತದೆ. 16 ಅಂಕಿಯ
ವರ್ಚುವಲ್ ಐಡಿಯನ್ನು ಈ ಆಧಾರ್ ಕಾರ್ಡ್ನಲ್ಲಿ ನಿಮಗೆ ತೋರಿಸುತ್ತೇನೆ. ತದನಂತರ ಈ ಕ್ಯಾಪ್ಚರ್ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು. ತದನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಒಂದು OTP ಬರುತ್ತದೆ. ಆ OTP ಅನ್ನು ಇಲ್ಲಿ ಹಾಕಿಕೊಂಡಾಗ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತದೆ. ಇನ್ನು ಮುಂದೆ SID ಮೂಲಕ ಹೇಗೆ ಆಧಾರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು. ಈ ಆಧಾರ್ ಕಾರ್ಡವು ಎಸ್ ಮೊದಲನೇ ಅಕ್ಷರದಿಂದ 26 ಡಿಜಿಟ್ಸ್ ನಂತರದ ಅಕ್ಷರವನ್ನು ಹೊಂದಿ ಒಟ್ಟು 27 ಡಿಜಿಟ್ ನಂಬರ್ ಅನ್ನು ಹೊಂದಿರುತ್ತದೆ. ಇದನ್ನು ಇಲ್ಲಿ ಟೈಪ್ ಮಾಡಬೇಕು. ಅದನ್ನು ನಾನು ಇಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಅಲ್ಲಿ ತೋರಿಸುತ್ತೇನೆ. ತದನಂತರ ನೀವು ಈ ಕೊಟ್ಟಿರುವ ಕ್ಯಾಪ್ಚರ್ ಕೋಡ್ ಅನ್ನು ಇಲ್ಲಿ ಟೈಪ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ನಿಮಗೊಂದು OTP ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತದೆ. ನಂತರ ಡೌನ್ಲೋಡ್ ಆಧಾರ್ ಕಾರ್ಡ್ ನಿಮಗೆ ಸಿಗುತ್ತದೆ. ಮೊಬೈಲ್ ಆಪ್ ಬಳಕೆ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು. ಆಧಾರ್ ಆಪ್ ನಿಮಗೆ ಆಧಾರ್ ಕಾರ್ಡಿನ ಯಾವುದೇ ಸಮಸ್ಯೆಗಳಾದಲ್ಲಿ ಅಥವಾ ಯಾವುದೇ ತರಹದ ಪ್ರಶ್ನೆಗಳಿದ್ದಲ್ಲಿ ಕೆಳಗೆ ಕೊಟ್ಟಿರುವ ನಮ್ಮ ವಾಟ್ಸಪ್ ಮೂಲಕ ನೀವು ಚಾಟ್ ಮಾಡಬಹುದು. ಮತ್ತು ಈ ವಿಡಿಯೋವು ನಿಮಗೆ ಮೆಚ್ಚುಗೆಯಾಗಿದ್ದರೆ ಮತ್ತು ಮಾಹಿತಿ ಅನುಕೂಲವಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ.